ಬೆಂಗಳೂರಿನ ಮೊದಲ ಡಬಲ್ ಡೆಕ್ಕರ್ ಫ್ಲೈಓವರ್ ಶೀಘ್ರ ಆರಂಭ ಆಗ್ತಾ ಇದೆ. ಸೆಂಟ್ರಲ್ ಸಿಲ್ಕ್ ಬೋರ್ಡ್ನಿಂದ ರಾಗಿಗುಡ್ಡದವರೆಗಿನ ಫ್ಲೈಓವರ್ ಇದು. ಮಾರ್ಚ್ ವೇಳೆಗೆ ಸಂಪೂರ್ಣವಾಗಿ ಸಾರ್ವಜನಿಕರ ಬಳಕೆಗೆ ಈ ಫ್ಲೈಓವರ್ ಲಭ್ಯ ಆಗಲಿದೆ. ಈ ಫ್ಲೈಓವರ್ನಿಂದಾಗಿ ಸಿಲ್ಕ್ ಬೋರ್ಡ್ ಟ್ರಾಫಿಕ್ ಕಡಿಮೆಯಾಗುವಂತ ನಿರೀಕ್ಷೆ ಇದೆ. 2019ರಲ್ಲಿ ಡಬಲ್ ಡೆಕ್ಕರ್ ಫ್ಲೈಓವರ್ ನಿರ್ಮಾಣ ಕಾಮಗಾರಿ ಆರಂಭ ಆಗಿತ್ತು. ಮಾರ್ಚ್ ತಿಂಗಳ ಒಳಗಾಗಿ ಕಾಮಗಾರಿ ಮುಕ್ತಾಯಗೊಳ್ಳುವಂತ ನಿರೀಕ್ಷೆ ಇದೆ. ಡಬಲ್ ಡೆಕ್ಕರ್ ಫ್ಲೈಓವರ್ ಬಗ್ಗೆ ನಮ್ಮ ಪ್ರತಿನಿಧಿ ಚಂದನಾ ಶೆಟ್ಟಿ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಟ್ರಾಫಿಕ್ ಹೇಗಿರುತ್ತೆ ಅನ್ನುವಂತಹ ಒಂದು ವಿಚಾರ ಬಹಳ ಚರ್ಚೆ ಆಗ್ತಾ ಇತ್ತು. ಈ ಹೊತ್ತಲ್ಲೇ ಬೆಂಗಳೂರಿಗರಿಗೆ ಒಂದು ಗುಡ್ ನ್ಯೂಸ್ ಸಿಗ್ತಾ ಇದೆ. ಅದರಲ್ಲೂ ಸಿಲ್ಕ್ ಬೋರ್ಡ್ ಭಾಗದ ಪ್ರಯಾಣಿಕರಿಗಂತೂ ಒಂದೊಳ್ಳೆ ಶುಭ ಸುದ್ದಿ ಅಂತಾನೆ ಹೇಳ್ಬೋದು. ಮೊದಲ ಡಬಲ್ ಡೆಕ್ಕರ್ ಫ್ಲೈಓವರ್ ಓಪನ್ಗೆ ದಿನಾಂಕ ನಿಗದಿ ಆಗೋದ್ರಲ್ಲಿದೆ. ಶೀಘ್ರವೇ ಓಪನ್ ಆಗುತ್ತೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು. ಅಂದ್ರೆ ಡಬಲ್ ಡೆಕ್ಕರ್ ಅಂತ ಹೆಸರೇ ಹೇಳೋ ಹಾಗೆ ಮೇಲ್ಭಾಗದಲ್ಲಿ ಮೆಟ್ರೋ ಲೇನ್ ಹಾದು ಹೋಗುತ್ತೆ, ಕೆಳಭಾಗದಲ್ಲಿ ಫ್ಲೈಓವರ್ ಹಾದು ಹೋಗುತ್ತೆ. 2024ರಲ್ಲೇ ಒಂದು ಬದಿಯ ಒಂದು ಫ್ಲೈಓವರ್ಗೆ ಸಂಚಾರಕ್ಕೆ ಅನುವು ಮಾಡಿಕೊಡ್ಲಾಗಿತ್ತು. ಅಂದ್ರೆ ರಾಗಿಗುಡ್ಡದಿಂದ ಸಿಲ್ಕ್ ಬೋರ್ಡ್ ಹೋಗುವಂತ ವಾಹನ ಸವಾರರಿಗೆ ಅದು ಅನುಕೂಲ ಆಗಿತ್ತು. ಸಿಲ್ಕ್ ಬೋರ್ಡ್ರಲ್ಲೂ ಕೊಂಚ ಟ್ರಾಫಿಕ್ ಕೂಡ ತಗ್ಗಿತ್ತು. ಈಗ ಶೀಘ್ರವೇ ಇನ್ನು ಫೆಬ್ರವರಿಯ ಕೊನೆಯ ವಾರ ಅಥವಾ ಮಾರ್ಚ್ ಮೊದಲ ವಾರದಲ್ಲಿ ಈಗ ಸಿಲ್ಕ್ ಬೋರ್ಡ್ನಿಂದ ರಾಗಿಗುಡ್ಡ ತಲುಪುವಂತ ಡಬಲ್ ಡೆಕ್ಕರ್ ಫ್ಲೈಓವರ್ಗೆ ಕೂಡ ಅನುವು ಮಾಡಿಕೊಡ್ಲಾಗತ್ತೆ. ಅಂದ್ರೆ ಈ ಭಾಗದಲ್ಲಿ ಅಂದ್ರೆ ಸಿಲ್ಕ್ ಬೋರ್ಡ್ ಅಂದ್ರೆ ಟ್ರಾಫಿಕ್ ಗೊತ್ತೇ ಇರುತ್ತೆ ಎಷ್ಟು ಪ್ರಮಾಣದಲ್ಲಿ ಇರುತ್ತೆ ಅಂತ. ಈ ಒಂದು ಡಬಲ್ ಡೆಕ್ಕರ್ ಒಂದು ಭಾಗ ಮತ್ತೊಂದು ಭಾಗ ಓಪನ್ ಆಗಿದ್ದೇ ಆದಲ್ಲಿ ಸವಾರರು ಕೊಂಚ ನಿರಾಳವಾಗಿ ಅಂದ್ರೆ ಟ್ರಾವೆಲ್ ಅನ್ನ ಮಾಡಬಹುದು. ಅಂದ್ರೆ ಈಗಾಗಲೇ ಕಾಮಗಾರಿ ಕೂಡ ಅಂತ್ಯಕ್ಕೆ ಬಂದಿರುವಂತದ್ದು. ಸಣ್ಣ ಪುಟ್ಟ ಕೆಲಸಗಳು ಮಾತ್ರ ಬಾಕಿ ಇದ್ದು ಅದೆಲ್ಲ ಕೆಲಸ ಮುಗಿದ್ರೆ ಫೆಬ್ರವರಿ ಅಂತ್ಯಕ್ಕೆ ಓಪನ್ ಆಗೋದು ಅಂದ್ರೆ ಕನ್ಫರ್ಮ್ ಆದಂತೆ ಅಂತಾನೆ ಹೇಳ್ಬೋದು. ಅಂದ್ರೆ ಸಿವಿಲ್ ನಿರ್ಮಾಣ ಕಾರ್ಯ ಪೂರ್ಣಗೊಂಡ ನಂತರ ಸೇತುವೆ ಮೇಲೆ ಲೈಟಿಂಗ್ ಕಾರ್ಯ ಆರಂಭ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಫ್ಲೈಓವರ್ ಮೇಲೆ ಕೂಡ ಲೈಟಿಂಗ್ ನ ಕೂಡ ಅಳವಡಿಸಲಾಗಿದೆ. ಅಂದ್ರೆ ಆಲ್ಮೋಸ್ಟ್ ಒಂದು 85% ಕೆಲಸ ಮುಗಿದಿದೆ. ಸೊ ಇದು ಡಿಸೆಂಬರ್ ವೇಳೆಗೆ ಕೂಡ ಓಪನ್ ಆಗಬೇಕಾಗಿತ್ತು. ಆದರೆ ಒಂದಷ್ಟು ಕೆಲಸಗಳು ಬಾಕಿ ಇದ್ದಿದ್ರಿಂದ ಕಾಮಗಾರಿಯ ಕೆಲಸದಿಂದ ವಿಳಂಬ ಆಗಿದ್ರಿಂದ ಫ್ಲೈಓವರ್ ಸದ್ಯ ಫೆಬ್ರವರಿ ಅಂತ್ಯ ಅಥವಾ ಮಾರ್ಚ್ ಆರಂಭದಲ್ಲಿ ಓಪನ್ ಆಗ್ತಾ ಇರುವಂಥದ್ದು. ಈ ಫ್ಲೈಓವರ್ನ ಸುಮಾರು 400ಕ್ಕೂ ಹೆಚ್ಚು ಕೋಟಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಇದು ಓಪನ್ ಆಗಿದ್ದೆ ಅದರಲ್ಲಿ ಸಿಲ್ಕ್ ಬೋರ್ಡ್ ಪ್ರಯಾಣಿಕರಿಗಂತೂ ಖುಷಿ ಸುದ್ದಿ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು.